ಗವರ್ನರ್ಗೆ ಪ್ರಾಸಿಕ್ಯೂಷನ್ ದೂರಿನ ವಿಚಾರದ ಬಗ್ಗೆ ಮೊದಲ ಬಾರಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಗವರ್ನರ್ ನೋಟಿಸ್ಗೆ ಕ್ಯಾಬಿನೆಟ್ ಮೂಲಕ ಉತ್ತರ ಕೊಟ್ಟಿದ್ದೇವೆ. ನನಗೆ ಕೊಟ್ಟ ನೋಟಿಸ್ ವಾಪಸ್ ಪಡೆಯಬೇಕು. ಅಲ್ಲದೆ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಕೊಟ್ಟ ದೂರನ್ನ ತಿರಸ್ಕರಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದರು. ಇನ್ನು ರಾಜ್ಯಪಾಲರು ಶೋಕಾಸ್ ನೀಡಿರೋ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ನಡೆ ವಿರುದ್ಧ ಗರಂ ಆಗಿದ್ದಾರೆ. ಇದಕ್ಕೆಲ್ಲ ನಾನು ಹೆದರಲ್ಲ, ನಾವು ಇದನ್ನೆಲ್ಲ ಎದುರಿಸಲು ಸಿದ್ಧರಾಗಿದ್ದೇವೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. 136 ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದೇನೆ. ಆದರೆ ನನ್ನ ಪಾತ್ರ ಇಲ್ಲದಿದ್ರೂ ಸರ್ಕಾರ ಅಸ್ಥಿರಗೊಳಿಸಲು ಪ್ರಯತ್ನ ಪಡ್ತಿದ್ದಾರೆ. ಟಿಜೆ ಅಬ್ರಹಾಂ ಒಬ್ಬ ಬ್ಲಾಕ್ ಮೇಲರ್ ಅಂತ ಕಿಡಿಕಾರಿದ್ದಾರೆ. ನಾಳೆಯಿಂದ ನಡೆಯಲಿರುವ ಮೂಡಾ ವಿರುದ್ಧದ ದೋಸ್ತಿಗಳ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಹೋರಾಟ ನಡೆಸುತ್ತಿದೆ. ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ನಡೆದ ಜನಾಂದೋಲನ ಸಮಾವೇಶದಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಬಿಜೆಪಿ ಜೆಡಿಎಸ್ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಜೆಡಿಎಸ್ ಬಾವುಟ ಕಾಣ್ತಿಲ್ಲ, ಎಲ್ಲಾ ಕಡೆ ಬಿಜೆಪಿ ಬಾವುಟವೇ ಹಾರಾಡ್ತಿದೆ. ಮದುವೆ ಮಾಡ್ಕೊಂಡಿದ್ದೀರಿ, ಹೆಚ್ಚು ದಿನ ಇರಲ್ಲ, ಇದು ಬೇಗ ಡೈವರ್ಸ್ ಆಗುತ್ತೆ. ಈಗ ಮೂಡಾ ಬಗ್ಗೆ ಆರೋಪ ಮಾಡ್ತಿದ್ದೀರಿ. ನಿಮ್ಮ ಕಾಲದಲ್ಲಿ ಎಷ್ಟು ಹಗರಣಗಳಾಗಿವೆ, ಅದಕ್ಕೆಲ್ಲ ನೀವು ಉತ್ತರ ಕೊಡಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದೇ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆ ಹಾಗೂ ವಿಜೇಂದ್ರ ವಿರುದ್ಧ ಗುಡುಗಿದ್ದಾರೆ. ಜೆಡಿಎಸ್ ಈಗ ಬಿಜೆಪಿ ಬಾವುಟದಲ್ಲಿ ಪಾದಯಾತ್ರೆ ಮಾಡ್ತಿದೆ. ಜೆಡಿಎಸ್ಗೆ ಕಾಂಗ್ರೆಸ್ ವಿರುದ್ಧ ಏಕಾಂಗಿ ಹೋರಾಟ ಮಾಡುವ ಧೈರ್ಯ ಇಲ್ಲ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟೇ ಅಲ್ಲದೆ ವಿಜೇಂದ್ರ ವಿರುದ್ಧ ಎಲ್ಲಾ ಆರೋಪಗಳನ್ನ ಬಿಚ್ಚಿ ಹೇಳ್ತೇನೆ. ಭ್ರಷ್ಟಾಚಾರದ ಪಿತಾಮಹ ಅಂದ್ರೆ ಏನು ಅಂತ ಹೇಳಬೇಕು. ವಿಜೇಂದ್ರಗೆ ತಾಕತ್ತಿದ್ರೆ ಪ್ರೆಸ್ ಮೀಟ್ ಮಾಡಿ ಹೇಳಲಿ ಅಂತ ಹರಿಹಾಯ್ದಿದ್ದಾರೆ. ಮೂಡಾ ಹಗರಣ ಸಂಬಂಧ ಮೈತ್ರಿ ನಾಯಕರಿಂದ ಪಾದಯಾತ್ರೆ ಹಿನ್ನೆಲೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ವಾರ್ ಆರಂಭಿಸಿದ್ದಾರೆ. ಪಾದಯಾತ್ರೆ ಸಾಗುವ ಮೈಸೂರು ರಸ್ತೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಭ್ರಷ್ಟ ಬಿಜೆಪಿ ಕಳ್ಳರ ಪಾದಯಾತ್ರೆಗೆ ಸ್ವಾಗತ ಅಂತ ಪೋಸ್ಟರ್ ಅಂಟಿಸಿದೆ. ಈ ಮೂಲಕ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಸಿಎಂ ಪ್ರಾಸಿಕ್ಯೂಷನ್ಗೆ ಒತ್ತಾಯಿಸಿ ರಾಜ್ಯಪಾಲರಿಗೆ ದೂರು ನೀಡಿದ್ದ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ವಿಧಾನಸೌಧಕ್ಕೆ ಭೇಟಿ ಕೊಟ್ಟು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅಬ್ರಹಾಂ ರಾಜ್ಯಪಾಲರ ಬಳಿ 1.5 ಗಂಟೆ ನನ್ನ ದೂರನ್ನ ಮಂಡಿಸಿದ್ದಾಗಿ ಹೇಳಿದ್ದಾರೆ. 2001ರಲ್ಲಿ ಸೈಟ್ ಮಾಡಿ ಹಂಚಿದ ಜಮೀನು 2004ರಲ್ಲಿ ಹೇಗೆ ಕೃಷಿ ಜಮೀನಾಯಿತು ಅಂತ ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಪತ್ನಿಗೆ ದಾನ ನೀಡಿದ ಜಮೀನೇ ಇಲ್ಲ, ಇಲ್ಲದ ಭೂಮಿ ಖರೀದಿಸಿ ಇಲ್ಲದ ಭೂಮಿಗೆ ಪರಿಹಾರ ತಗೋತಾರೆ ಅಂತ ಅಬ್ರಹಾಂ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲೂ ಕೂಡ ಸಿದ್ದರಾಮಯ್ಯ ಸಹಿ ಮಾಡದಿದ್ರೂ ಪ್ರಭಾವ ಬಳಸಿದ್ದಾರೆ. ಅದು ಕೂಡ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಬರುತ್ತೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯ ಕೈಗೊಳ್ಳಲು ಸಿಎಂ ಇಲ್ಲದೆ ಸಚಿವ ಸಂಪುಟ ಸಭೆ ನಡೆಸಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೊಸ ಸಂಪ್ರದಾಯ ಆರಂಭಿಸಿದೆ, ಸಿಎಂ ಇಲ್ಲದೆ ಸಂಪುಟ ಸಭೆ ನಡೆಸಿದೆ ಅಂತ ಟೀಕಿಸಿದ್ದಾರೆ. ರಾಜ್ಯದಲ್ಲಿ ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ಅನ್ನೋದನ್ನು ನೋಡೋಣ ರಾಜ್ಯ ಸುದ್ದಿಯಲ್ಲಿ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲು ಪಯಲಾಗಿ ಪಶ್ಚಾತ್ತಾಪ ಪಡ್ತಾ ಇದ್ರೆ ಇತ್ತ ಪೊಲೀಸರ ತನಿಖೆ ಮುಂದುವರೆದಿದೆ. ಒಂದೊಂದೇ ಮಾಹಿತಿಗಳು ಈ ಸಂದರ್ಭದಲ್ಲಿ ಹೊರಬೀಳ್ತಾ ಇವೆ. ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಮ್ ಹಾಗೆಯೇ ವಾಟ್ಸ್ಆಪ್ ಡಾಟಾ ರಿಟ್ರೀವ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕಳುಹಿಸಿದ್ದ ಮೆಸೇಜ್ಗಳ ಬಗ್ಗೆ ಪೊಲೀಸರು ಶೋಧ ಮಾಡ್ತಿದ್ದಾರೆ. ಪವಿತ್ರ ಮಾತ್ರ ಅಲ್ಲದೆ ಇತರೆ ನಟಿಯರಿಗೂ ರೇಣುಕಾಸ್ವಾಮಿ ಸಂದೇಶ ಕಳುಹಿಸಿದ್ದ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಪೆನ್ಡ್ರೈವ್ನಲ್ಲಿ ಡಾಟಾ ಸಂಗ್ರಹಿಸಿ ಪಂಚನಾಮೆ ಮಾಡಲಾಗಿದ್ದು ಎಲ್ಲವನ್ನೂ ಚಾರ್ಜ್ ಶೀಟ್ಗೆ ಸೇರಿಸಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಮತ್ತೊಂದು ಸಾಕ್ಷ್ಯ ಪೊಲೀಸರಿಗೆ ಲಭ್ಯವಾಗಿದೆ. ರೇಣುಕಾಸ್ವಾಮಿಗೆ ವಿದ್ಯುತ್ ಶಾಕ್ ಕೊಡಲೆಂದೇ ಧನರಾಜ್ ಅಮೆಜಾನ್ನಲ್ಲಿ 699ಕ್ಕೆ ಮೆಗರ್ ಡಿವೈಸ್ ಬುಕ್ ಮಾಡಿದ್ದ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಚೂಸ್ ಮಾಡಿದ ಧನರಾಜ್ ಡೆಲಿವರಿ ಬಾಯ್ ಕೊಟ್ಟ ಬಳಿಕ ಹಣಕ್ಕಾಗಿ ಸ್ಕ್ಯಾನ್ ಮಾಡಿದ್ದಾನೆ. ಆದರೆ ಹಣ ಪಾವತಿಯಾಗದ ಕಾರಣ ಡೆಲಿವರಿ ಬಾಯ್ ಅಕೌಂಟ್ಗೆ ಧನರಾಜ್ ಹಣ ರವಾನಿಸಿದ್ದಾನೆ. ಅದನ್ನು ಎಟಿಎಂನಿಂದ ಕ್ಯಾಶ್ ಮಾಡಿಸಿಕೊಂಡಂತಹ ಡೆಲಿವರಿ ಬಾಯ್ ಸಂಸ್ಥೆಗೆ ಪಾವತಿ ಮಾಡಿದ್ದಾನೆ. ಈ ಡೆಲಿವರಿ ಬಾಯ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ದಾರೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಪ್ರಗತಿ ನಗರದಲ್ಲಿ ತಿಂಗಳಲ್ಲಿ 4 ಬೈಕ್, 1 ಆಟೋವನ್ನ ಕಳ್ಳರು ಕದ್ದು ಪರಾರಿ ಆಗ್ತಿದ್ದಾರೆ. ಬೈಕಲ್ಲಿ ತಡರಾತ್ರಿ ಬಂದು ಮನೆ ಮುಂಭಾಗ ನಿಲ್ಲಿಸಿದ ವಾಹನಗಳನ್ನು ಕದ್ದು ಎಸ್ಕೇಪ್ ಆಗ್ತಿದ್ದಾರೆ. ಇದರಿಂದ ಮನೆ ಮುಂದೆ ವಾಹನಗಳನ್ನು ನಿಲ್ಲಿಸಲು ನಿವಾಸಿಗಳು ಹೆದರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.